ನಂದು ಜಾಗ ಐತಿ ಐತಿ ಅನ್ಕೊಂತ ವಕ್ಫ್ ಬರಾಕತೈತಿ. ರೈತ ಉಳುಮೆ ಮಾಡಕ್ಕೂ ಅಂಜಾಕತ್ತಾನ. ಈ ದೇಶ ಒಡೆದ್ ಚೂರ್ ಚೂರ್ ಆಗೋದ್ರಾಗ ಡೌಟ ಇಲ್ಲ ನೋಡ್ರಿ. ಈ ವಕ್ಫ್ ಅನ್ನೋ ದೊಡ್ಡ ಮಟ್ಟದ ರಾಕ್ಷಸ ಬಹಳ ದೊಡ್ಡ ಮಟ್ಟದಾಗ ಬೆಳೆದು ನಿಂತು ಬಿಟ್ಟಾನ. ಈಗ ಅದಕ್ಕಿಂತ ಭಯ ಹುಟ್ಟಿಸೋ ಸುದ್ದಿ ಒಂದ ಬೆಳಕಿಗೆ ಬಂದೈತಿ. ವಾವರ್ ಬಗ್ಗೆನೂ ಅನುಮಾನ ಹುಟ್ಟಿಸ್ತೈತ್ರಿ. ಅಯ್ಯಪ್ಪ ಸ್ವಾಮಿ ಜಾಗಾನು ವಕ್ಫ್ದಾಗ ಬಿಡ್ತೈತಿ. ನಮಸ್ಕಾರ ರೀ. ಮೊದಲಿಗೆ ಒಂದು ಕೆಲಸ ಆಗ್ಬೇಕಾಗೈತ್ ನೋಡ್ರಿ. ಸೆಕ್ಯುಲರ್ ಅಂತ ಹೇಳ್ಕೊಂಡು ತಿರ್ಗ್ಯಾಡೋ ಪಕ್ಷಗಳೆಲ್ಲ ಗೊಂದಲ ಬಿಟ್ಟು ಒಂದು ಕ್ಲಾರಿಟಿ ಕೊಡ್ಬೇಕಾಗೈತ್ ನೋಡ್ರಿ. ಇಲ್ಲಾಂದ್ರ ಈ ದೇಶ ಒಡೆದ್ ಚೂರ್ ಚೂರ್ ಆಗೋದ್ರಾಗ ಡೌಟ ಇಲ್ಲ ನೋಡ್ರಿ. ಸೆಕ್ಯುಲರ್ ಪಕ್ಷಗಳಿಗೆ ಯಾಕೆ ಕೇಳತ್ತೀನಪ್ಪ ಅಂದ್ರ, ದೇಶವನ್ನ ಜೋಡಿಸೋದ್ರಾಗ, ಒಗ್ಗಟ್ಟನ್ನ ಬೆಳೆಸೋದ್ರಾಗ, ಸದೃಢ ಮಾಡೋದ್ರಾಗ ನಮ್ದ ದೊಡ್ಡ ಹಸ್ತಕ್ಷೇಪ ಐತಿ, ನಾವ ಮಹಾಶಕ್ತಿಗಳು ಅಂತ ಅವ್ರು ಹೇಳ್ತಿರ್ತಾರಲ್ರಿ. ಅದಕ್ಕ ಈಗ ಅವ್ರ ಮುಂದೊಂದು ದೊಡ್ಡ ಸವಾಲ್ ಬಂದ ನಿಂತೈತಿ. ಆ ಸವಾಲಿನ ಹೆಸರ ವಕ್ಫ್ ಅನ್ನೋದು. ಈ ವಕ್ಫ್ ಅನ್ನೋ ದೊಡ್ಡ ಮಟ್ಟದ ರಾಕ್ಷಸ ಬಹಳ ದೊಡ್ಡ ಮಟ್ಟದಾಗ ಬೆಳೆದು ನಿಂತು ಬಿಟ್ಟಾನ್ರಿ. ಬೃಹದಾಕಾರವಾಗಿ ಎದ್ದು ನಿಂತಾನ. ಯಾರು ಒಬ್ರು ಅನುಮಾನ ಇಲ್ದ ಬದುಕಕ್ ಆಗೋಲ್ತು ಅಂತ ಸಿಚುವೇಶನ್ ಕ್ರಿಯೇಟ್ ಮಾಡಿ ಬಿಟ್ಟೈತಿ. ರೈತ ಉಳುಮೆ ಮಾಡಕ್ಕೂ ಅಂಜಾಕತ್ತಾನ. ಯಾವಾಗ ಬಂದು ವಕ್ಫೋರ್ ಇದನ್ನ ನನ್ನ ಜಾಗ ಅಂತಾರೋ, ಉಳುಮೆ ಮಾಡ್ಲೋ ಬ್ಯಾಡೋ ಅನ್ನೋ ಅನುಮಾನ ಅವನ ತಲೆಗ, ಅಂಜಿಕೆ ಅವನ ಮನಸ್ಸಿನಾಗ. ದೇವಸ್ಥಾನದಾಗ ಪೂಜೆ ಮಾಡೋರು ಪೂಜೆ ಮಾಡ್ಲೋ ಬ್ಯಾಡೋ, ದೇವಸ್ಥಾನ ಗುಡಿ ಬಾಗ್ಲ ತೆಗಿಲೋ ಬ್ಯಾಡೋ ಅನ್ನೋ ಭಯ. ಯಾರೋ ಒಬ್ಬ ಬಿಲ್ಡರ್ ಬಿಲ್ಡಿಂಗ್ ಇಲ್ಲಿ ಕಟ್ಲೋ ಬ್ಯಾಡೋ ಅನ್ನೋ ಭಯ. ಕಂಪನಿ ಓಪನ್ ಮಾಡೋಂಗ ಈ ಜಾಗದಾಗ ಕಂಪನಿ ಓಪನ್ ಮಾಡ್ಲೋ ಬ್ಯಾಡೋ ಅಂತ 10 ಸಲ ಯೋಚನೆ ಮಾಡಿ ಅನುಮಾನ ಪಡುವಂತ ಸಿಚುವೇಶನ್. ಅಷ್ಟೇ ಯಾಕ್ರಿ, ಚರ್ಚ್ಗಳು ಆತಂಕದಾಗ ಅದಾವ. ಯಾವಾಗ ವಕ್ಫ್ ನಮ್ದಂತೈತಪ್ಪ, ನಮ್ಮ ಚರ್ಚ್ನ ಅಂತ ಅವ್ರೂ ಆತಂಕದಾಗ ಅದಾರ. ಒಟ್ನಾಗ ದೇಶದಾಗ ಎಲ್ಲಾ ಕಡೆ ಈ ಜಾಗ ಯಾರ್ದಪ್ಪ, ನಮ್ ಜಾಗಗಳನ್ನ ನಾವು ಮಂದಿವನ ಅನುಮಾನ ಪಡೋ ಪರಿಸ್ಥಿತಿ ವಕ್ಫಿಂದ ನಿರ್ಮಾಣ ಆಗೈತಿ. ಸೆಕ್ಯುಲರ್ ಪಾರ್ಟಿಗಳಂತ ಹೇಳೋರು ಎಲ್ಲಾರು ಈ ಆತಂಕ, ಈ ಅನುಮಾನ, ಈ ಅಂಜಿಕೆ ದೂರ ಮಾಡ್ಬೇಕಾಗೈತ್ರಿ. ಸರ್ವಾಧಿಕಾರಿ ಸ್ವರೂಪಿ ವಕ್ಫ್ ಪರ ನಾವ್ಯಾರು ಇಲ್ಲ. ಅನ್ಯಾಯವಾಗಿ ವಕ್ಫ್ ಬೋರ್ಡ್ ಅದ್ರ ಹೆಸರು ಬಳಸ್ಕೊಂಡು ಯಾವ್ಯಾವ ಜಾಗ ಅಕ್ರಮವಾಗಿ ತನ್ನ ಹೊಟ್ಟೆಗೆ ಹಾಕೊಳತೈತಿ. ಬಡವರ್ದು, ರೈತರದು, ಸಿಕ್ಕವ್ರದೆಲ್ಲ ಕಂಡಿದ್ದೆಲ್ಲ ತಂದತ್ ಹೇಳಕತ್ತೈತಲ್ಲ, ಅದ್ರ ಪರ ನಾವಿಲ್ಲ. ವಕ್ಫ್ ಏನೇನ್ ಮಾಡತೈತಿ ಇದೆಲ್ಲದಕ್ಕೂ ನಾವು ಜವಾಬ್ದಾರರಲ್ಲ, ಇದ್ರ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅಂತ ಸೆಕ್ಯುಲರ್ ಪಕ್ಷಗಳು ಹೇಳೋ ತಕಾನು ಈ ಒಂದು ಭಯ, ಈ ಒಂದು ಅನುಮಾನ ದೂರ ಆಗಾಕ ಸಾಧ್ಯನ ಇಲ್ಲ. ಎಲ್ಲಾ ಕಡೆನೂ ನಂದು ಜಾಗ ಐತಿ ಅನ್ಕೊಂತ ವಕ್ಫ್ ಬರಾಕತೈತಿ. ಎಲ್ಲೂ ಬಿಡವಲ್ತು. ರೈತನ ಜಮೀನ್ ಹಿಡ್ಕೊಂಡ ಪಾರ್ಲಿಮೆಂಟ್ ತಕಾನು ನಂದ ಅನ್ನಕತೈತಿ. ಅಲ್ಲೊಬ್ಬ ಮಹಾಶಯರು ಹೇಳಿದ್ರು, ಪಾರ್ಲಿಮೆಂಟ್ ಹಿಡ್ಕೊಂಡು ಪಾರ್ಲಿಮೆಂಟ್ ಸುತ್ತಮುತ್ತ ಇರೋ ಜಾಗ, ಏರ್ಪೋರ್ಟ್ ತನಕ ಇರೋ ಜಾಗ, ಏರ್ಪೋರ್ಟುನು ವಕ್ಫ್ ಬೋರ್ಡ್ ಅಂತ ಹೇಳಿ. ಒಟ್ಟ ಸಿಕ್ಕಿದ್ದು, ಕಂಡಿದ್ದು, ಕೇಳಿಸಿದ್ದು ಎಲ್ಲಾನು ವಕ್ಫ ತಂದಂತ ಹೇಳಕತೈತಿ. ಇಂಥ ಮಾತೆಲ್ಲ ಸುಮ್ ಹೇಳ್ತಾರ, ಗಾಳಿಗೆ ತೇಲಿ ಬಿಡ್ತಾರ ಅಂತ ಅನ್ಕೊಂಡ ಸುಮ್ ಆಗಂಗೂ ಇಲ್ಲ. ಯಾಕಂದ್ರ ಇದು ಭಯ ಹುಡ್ಸೋಂತ ಹುನ್ನಾರದ ಕೆಲಸ ಐತಿ. ಜಮೀರ್ ಅಹಮದ್ ಸಾಹೇಬ್ರು ಕರ್ನಾಟಕದ ಆ ಮೂಲಿ ಈ ಮೂಲಿ ಎಲ್ಲಾ ತಿರ್ಗಾಡಿ ವಕ್ಫ್ದ ಅಲೆನ ಎಬ್ಸ್ಯಾರು. ಆ ಅಲೆಯಿಂದಾನು ಒಂದು ಅನುಮಾನ, ಒಂದು ಭಯ ಹುಟ್ಟೈತ್ ನೋಡ್ರಿ. ಈಗ ಅದಕ್ಕಿಂತ ಭಯ ಹುಡ್ಸೋ ಸುದ್ದಿ ಒಂದ ಬೆಳಕಿಗೆ ಬಂದೈತಿ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಶಕ್ತಿ ಕೇಂದ್ರ ಕೋಟ್ಯಾಂತರ ಭಕ್ತಗಣ ಹೊಂದೈತ್ರಿ. ವರ್ಷ ಕೋಟ್ಯಾಂತರ ಭಕ್ತರು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಂತ ಹೋಗ್ತಾರು. ಅಷ್ಟ ಯಾಕ್ರಿ, ಬ್ಯಾರೆ ದೇಶದಾಗ, ಅಮೇರಿಕದಾಗಿರೋ ಹಿಂದೂಗಳು ಅಲ್ಲಿನ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೋ. ಅವ್ರಿಗೆ ಯಾವ್ದೇ ರೀತಿ ಅಂಜಿಕೆ, ಆತಂಕ ಇಲ್ಲ. ಖರೆ ಭಾರತದಾಗ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೋರ್ಗಿ ಒಂದು ಅಂಜಿಕೆ ಕಾಡಕತ್ ಬಿಟ್ಟೈತಿ. ಈ ಅಂಜಿಕೆಗೆ ಕಾರಣ ಅಂದ್ರನ ವಾವರ್ ದರ್ಗಾ. ಹಿಂದೂಗಳು ದೈವಿ ಭಕ್ತರು. ನಾವು ಹೋಗೋ ದಾರಿ ಒಳಗ ಯಾರೇ ಒಬ್ರ ಇದು ದೇವ್ರ ಭಾಳ ಚಲೋ ಐತಿ, ಇಲ್ಲಿ ಬೇಡ್ಕೊಂಡಿದ್ದು ಅಕ್ಕೈತಿ, ಇದು ದೇವ್ರ ಜಾಗ ಐತಿ, ಇಲ್ಲಿ ದೇವ್ರದ್ದು ಪೂಜೆ ನಡಿತೈತಿ, ಹಿಂಗೇನೋ ಒಂದು ಕೇಳಕ್ ಬಿದ್ರ ಕಿವಿಗೆ ನಾವು ನಿಂತು ಕೈ ಮುಗಿದು ಬೇಡ್ಕೊಂಡು ಮುಂದೆ ಹೋಗ್ತೀವಿ. ಅಂತ ಹಿಂದೂಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಒಳಗ ವಾವರ್ ದರ್ಗಾಕ್ಕೆ ಹೋಗಿ ಪೂಜೆ ಮಾಡಿ ಮುಂದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಿದ್ರು. ಅಂದ್ರ ಅಯ್ಯಪ್ಪ ಸ್ವಾಮಿಕಿನ ಮುಂಚೆನ ವಾವರ್ ದರ್ಗಾಕ್ಕೆ ಹೋಗಿ ಪೂಜೆ ಮಾಡಿನೇ ಮುಂದೆ ಹೋಗೋರು. ಇದು ಹಂಗ ತಲಾಂತರಗಳಿಂದ ನಡ್ಕೊಂಡು ಬಂದಿದ್ದು. ಅಯ್ಯಪ್ಪ ಸ್ವಾಮಿನ ಎಷ್ಟು ಭಕ್ತಿಯಿಂದ ನೋಡ್ತಿದ್ರು ಭಕ್ತಾದಿಗಳು, ಅಷ್ಟ ಭಕ್ತಿ ಶ್ರದ್ಧೆಯಿಂದ ವಾವರ್ಗೂ ಪೂಜೆ ಸಲ್ಲಿಸ್ತಿದ್ರು.
ಇದು ಹಿಂಗ ನಡ್ಕೋತ ಹೋಗಿದ್ರ ಚಲೋ ಇರ್ತಿತ್ತೇನೋ ರೀ. ಸೆಕ್ಯುಲರ್ ಪಾರ್ಟಿಗಳು ಹೇಳೋ ತರ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ತರ ಇಲ್ಲಿ ಪೂಜೆ ನಡೀತೈತಿ ಅಂತ ಉದಾಹರಣೆಯಾಗಿ ಉಳ್ಕೋತಿತ್ತೇನೋ ರೀ. ಖರೆ ಈಗ ವಾತಾವರಣ ಹಂಗ ಉಳಿದಿಲ್ರಿ. ಇದಕ್ಕೆಲ್ಲ ಕಾರಣನು ವಕ್ಫ್ ಐತ್ ನೋಡ್ರಿ. ಈ ಒಂದು ವಿಷಯ ವಾವರ್ ಬಗ್ಗೆನೂ ಅನುಮಾನ ಹುಟ್ಟಿಸ್ತೈತ್ರಿ. ವಾವರ್ ಶಕ್ತಿ ಮೇಲಲ್ರಿ, ವಾವರ್ ಶ್ರದ್ಧಾ ಕೇಂದ್ರ ಬಳಸ್ಕೊಂಡು ಸೆಕ್ಯುಲರ್ ರಾಜಕಾರಣ ಮಾಡಾಕತ್ತಿರೋ ವಕ್ಫ್ ಪ್ರಗತಿಪರರ ಮೇಲೆ ಅನುಮಾನ ಹುಟ್ಟಿಸ್ತೈತಿ. ಈಗ ಬಿಜೆಪಿ ಅವ್ರು ಹೇಳಾಕತ್ತಾರ ವಾವರ ಮುಂದೊಂದ್ ದಿನ ತನ್ನ ಆಸ್ತಿ ವಕ್ಫ್ ಅವ್ರಿಗೆ ದಾನ ಮಾಡಿದ್ರ ಅಯ್ಯಪ್ಪ ಸ್ವಾಮಿಗೂ ಅಲ್ಲಿ ಪೂಜೆ ಮಾಡಕ್ ಅವಕಾಶ ಇರಂಗಿಲ್ಲ, ಅಯ್ಯಪ್ಪ ಸ್ವಾಮಿ ಜಾಗಾನು ವಕ್ಫ್ದಾಗ ಬಿಡ್ತೈತಿ. ಹಿಂಗತ್ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಾರವ್ರು. ಈ ಕ್ಷಣಕ್ಕೆ ನಮಗೆಲ್ಲರಿಗೂ ಅದ್ ಹೆಂಗ್ ಆಕೈತಿ, ಅಯ್ಯಪ್ಪ ಸ್ವಾಮಿದು ಎಷ್ಟು ವರ್ಷಗಳ ಹಳೆ ದೇವಸ್ಥಾನ ಐತಿ, ಅದ್ ಹೆಂಗ್ ವಕ್ಫ್ ತಗೋತೈತಿ ಅಂತ ಅನ್ನಿಸ್ಬಹುದು. ಖರೆ ವಾವರ್ ಸ್ವಾಮಿ ದರ್ಶನ ಪಡೆದ್ಮೇಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡಿತಾರು ಅಂದ್ರ ವಾವರ್ ಸ್ವಾಮಿನ ತನ್ನ ಜಾಗ ಕೊಟ್ಟ ಮೇಲೆ ಅಯ್ಯಪ್ಪ ಸ್ವಾಮಿ ಜಾಗಾನು ಹೋಗಂಗಿಲ್ಲ ಅನ್ನಕ್ ಏನ್ ಗ್ಯಾರಂಟಿ ರೀ. ಈಗ ಎಷ್ಟು ಕೇಸ್ ಕಣ್ಣಿ ಕಾಣತಾವ ವಕ್ಫ್ದು. ಹಿಂಗತ್ ಒಂದ ಭಯ ಸೃಷ್ಟಿ ಆಗೈತಿ. ಅದಕ್ಕ ನಾ ಹೇಳಿನ್ರಿ, ಸೆಕ್ಯುಲರ್ ಪಾರ್ಟಿಯವರು ಇಂಥ ಉಲ್ಟಂ ಪಲ್ಟಾ ಕೆಲಸ ಮಾಡೋ ವಕ್ಫ್ ಬೋರ್ಡ್ ಪರ ನಾವು ಇಲ್ಲ ಅಂತ ಹೇಳಿ ಗಟ್ಟಿ ಧ್ವನಿಲೆ ಹೇಳಬೇಕಾಗಿತ್ರಿ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಒಳಗೆ ಕೂತ ವಕ್ಫ್ ಬೋರ್ಡಿಂದ ಆಗೋದು ಹೋಗೋದು ಕೂಡೋದು ಕಳಿಯೋದು ಚರ್ಚೆ ಮಾಡಿ ಇದ್ರ ವಿರುದ್ಧ ಸರಿಯಾದ ಕ್ರಮ ತಗೊಂಡು ಮಂದಿಗೆಲ್ಲ ಒಂದು ಒಳ್ಳೆ ನಿರಾಳವಾದ ಜೀವನ ಕೊಡಬೇಕಾಗಿತ್ರಿ. ಎಲ್ಲ ಕಡೆ ಅನುಮಾನದಿಂದ ಅಂಜಿಕೆಯಿಂದ ಬದುಕೋದ್ರಿಂದ ತಪ್ಪಿಸ್ಬೇಕಾಗೈತ್ರಿ. ಸರ್ವಾಧಿಕಾರಿಗತ್ಲೆ ಆಡಳಿತ ಮಾಡಕ್ ಸಿದ್ಧವಾಗಿರೋ ವಕ್ಫ್ ಬೋರ್ಡ್ಗ ಮುಗ್ದಾರ ಹಾಕಬೇಕಾಗೈತ್ರಿ. ಇಲ್ಲಂದ್ರ ಎಲ್ಲಾ ಶ್ರದ್ಧಾ ಕೇಂದ್ರಗಳ ಮ್ಯಾಲೂ ಅನುಮಾನ ಹುಟ್ಟತೈತ್ ನೋಡ್ರಿ. ಈಗ ಎಲ್ಲೋ ಒಂದು ಇಸ್ಲಾಂ ಶ್ರದ್ಧಾ ಕೇಂದ್ರದ ಹತ್ತಿಗ ಹಿಂದೂಗಳ ಶ್ರದ್ಧಾ ಕೇಂದ್ರ ಐತಿ ಅಂದ್ರ ಅಲ್ಲೊಂದ್ ದೊಡ್ಡ ಅಂಜಿಕೆನ ಕ್ರಿಯೇಟ್ ಆಕೈತ್ರಿ. ಯಾಕಂದ್ರ ಇಸ್ಲಾಂ ಶ್ರದ್ಧಾ ಕೇಂದ್ರ ಐತಿ, ಅವ್ರೇನಾರ ಅವ್ರ ಆಸ್ತಿ ವಕ್ಫ್ದವ್ರಿಗೆ ಕೊಟ್ರು ಅಂದ್ರ ಹಿಂದೂಗಳ ಆಸ್ತಿ ಮೇಲೂ ವಕ್ಫ್ ಕಣ್ಣಿಟ್ಟ ಬಿಡ್ತೈತಿ, ಅದು ಸೇಫ್ ಅಲ್ಲ ಅನ್ನೋ ಅನುಮಾನ ಅಲ್ಲಿನ ಮಂದಿಗಾತು, ಅಲ್ಲಿ ಹೋಗಿ ಬರೋ ಮಂದಿಗಾತು, ಭಕ್ತರಿಗಾಯ್ತು ಅನುಮಾನ ಹುಟ್ಟತೈತ್ರಿ. ಬಾಬಾ ಬುಡನ್ಗಿರಿಯಿಂದ ವಾವರ್ ದರ್ಗಾವರ್ಗುನು ಅನುಮಾನ ಹುಟ್ಟತೈತ್ರಿ. ಈ ಭಯ ಹೋಗ್ಸಾಕ ಡಿಯರ್ ಪ್ರಕಾಶ್ ರಾಜ್ ಅವರ ನೀವು ಮಾತಾಡಬೇಕ್ರಿ, ಜಸ್ಟ್ ಆಸ್ಕಿಂಗ್ ಮಾಡಬೇಕ್ರಿ. ಡಿಯರ್ ರಾಹುಲ್ ಗಾಂಧಿ ಅವರ ನೀವು ಮಾತಾಡಬೇಕ್ರಿ. ಡಿಯರ್ ಪ್ರಗತಿಪರರು ಅನ್ನುವಂಥವ್ರು, ಡಿಯರ್ ಸೆಕ್ಯುಲರ್ ಅನ್ನುವಂಥವ್ರು, ಬ್ಯಾರೆ ಬ್ಯಾರೆ ವಿಷಯದಾಗ ದೊಡ್ಡ ದೊಡ್ಡ ಗಂಟಲಿಂದ ಮಾತಾಡೋರು, ಈ ವಿಷಯದಾಗ ಬಾಯಿಗೆ ಬೀಗ ಹಾಕೊಂಡು ಕೂತವ್ರು, ನಿಮ್ಮ ಬಾಯಿ ಬೀಗದ ಕೀಲಿಕಾಯಿ ತೆಗೆದು ನೀವೆಲ್ಲರೂ ದೊಡ್ಡ ಗಂಟಲಿನಿಂದ ವಕ್ಫ್ ಸರ್ವಾಧಿಕಾರಕ ಮುಗ್ದಾರ ಹಾಕಿ ಮಂದಿ ಮನಸ್ಸಿನ ಭಯ ತೆಗೆದು ಹಾಕಾಕ ಮಾತಾಡಬೇಕ್ರಿ. ಇಲ್ಲಂದ್ರ ದೇಶದಾಗ ಅರಾಜಕತೆ, ಅಶಾಂತಿ, ದೊಂಬಿಗಳು, ಅನುಮಾನಗಳು ಹೆಚ್ಚಿಗೆ ಸೃಷ್ಟಿಯಾದ್ರ ನೇರವಾಗಿ ಹೊಣೆ ನೀವೇ ಆಗ್ತೀರಿ. ನೀವು ಬ್ಯಾರೆ ಯಾರ ಮೇಲೆ ಎತ್ತಿ ಹಾಕ್ತೀನಂದ್ರು ಹಾಕಾಗಂಗಿಲ್ರಿ. ಯಾಕಂದ್ರ ನಿಮ್ಮನ್ನಷ್ಟು ಬಿಟ್ಟು ಬೇರೆ ಎಲ್ಲರೂ ಇದ್ರ ವಿರುದ್ಧ ಧ್ವನಿ ಎತ್ತ್ಯಾರ. ನೀವು ಆದಷ್ಟು ಬೇಗ ಇದ್ರ ವಿರುದ್ಧ ಧ್ವನಿ ಎತ್ತಿ ಮಂದಿ ಮನಸ್ಸಿನ ಅನುಮಾನ ದೂರ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ಮಾಡಾಕ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ.